ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವು 6 ಮಂತ್ಸಿಂದ ಎಲ್ಲೂ ಟ್ರಿಪ್ ಹೋಗಿರಲಿಲ್ಲ ಅಂತ ಅಂದ್ಬಿಟ್ಟು ಗೋವಾಗೆ ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು ಒಂದು 3 ಡೇಸು ಹೋಗೋಣ ಅಂತ ಹೋಗ್ತಾಯಿದ್ವಿ. ಸೊ ನಾವು ಮಾತ್ರ ಅಲ್ಲ, ನಮ್ಮ ಫ್ರೆಂಡ್ಸ್ ಕೂಡ 4 ಜನ ಹೋಗ್ತಾಯಿದ್ವಿ, ಎಲ್ಲರೂ ಒಟ್ಟಿಗೆ. ನಾವೆಲ್ಲೇ ಟ್ರಿಪ್ ಹೋದರೂ ನಮ್ಮ ಫ್ರೆಂಡ್ಸ್ಗಳು ಕೂಡ ಇರ್ತಾರೆ. ನಾವು 4 ಜನ ಅಂತೂ ಮಿಸ್ ಆಗೋದಿಲ್ಲ, ಎಲ್ಲರೂ ಒಟ್ಟಿಗೆ ಹೋಗೋದು ಎಲ್ಲಾದರೂ ಹೋಗೋದಾದರೆ. ಸೊ ಈ ಸಾರಿ ಕೇರಳ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿ ಗೋವಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಗೋವಾಗೆ ಪ್ಲ್ಯಾನ್ ಮಾಡಿದ್ದು 5 ವರ್ಷದ ಹಿಂದಿಂದನೂ ನಾವು 4 ಜನನೇ ಹೋಗಬೇಕು ಅಂತ ಗೋವಾಗೆ ಪ್ಲ್ಯಾನ್ ಮಾಡಿದ್ದು. ಸೊ ಹಾಗಾಗಿ ನಾವು ಅವ್ರ ಜೊತೆನೇ ಹೋಗಬೇಕು ಅಂತ ಗೋವಾಗೆ ಹೋಗ್ತಾ ಇರೋದು. ಇದು ನಾವು ಹೋಗೋ ದಿನ ಅಂತೂ ತುಂಬಾ ಮಳೆ ಇತ್ತು. ಸೊ ರೈನಿ ಸೀಸನ್ ಆಗಿರೋದ್ರಿಂದ ಗೋವಾದಲ್ಲೆಲ್ಲ ಅಡ್ವೆಂಚರ್ಗಳು ಇರೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲೂ ಇರಲಿಲ್ಲ ಯಾವುದೇ ಥರ ಅಡ್ವೆಂಚರ್ಗಳು. ಆನ್ ದಿ ವೇ ಅಲ್ಲೇ ಹೋಟೆಲಲ್ಲಿ ಊಟ ಮಾಡಿಕೊಂಡು ತರೀಕೆರೆಯಲ್ಲಿ. ಸೊ ನಾನು ಕ್ಯಾಮ್ರಾ ಹಿಡಿದ್ರೆ ಸಾಕು, ನನ್ನ ಫ್ರೆಂಡ್ಸು ರೇಗಿಸ್ತಾರೆ, ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್ ಅಂತ. ಇನ್ನು ನಾವೆಲ್ಲಾದರೂ ಹೋಗಬೇಕಾದ್ರೆ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಸಿಗಂದೂರನ್ನ ನೋಡ್ಕೊಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಸಿಗಂದೂರನ್ನ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಸೊ ಫಸ್ಟು ನಾವು ಸಿಗಂದೂರು ಬ್ರಿಡ್ಜ್ನ ನೋಡಿಕೊಂಡು ಹೋಗಿದ್ವಿ. ಇನ್ನು ಸಿಗಂದೂರ್ಗೆ ಹೋಗೋ ಹೊತ್ತಿಗೆ 7:15 ಆಯಿತು. ಸೊ ದೇವ್ರ ದರ್ಶನ 9 ಗಂಟೆವರೆಗೂ ಇರುತ್ತೆ ಅಂತ ಅಂದ್ಬಿಟ್ಟು 9 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಹೋಗೋ ಹೊತ್ತಿಗೆ 8 ಗಂಟೆ ಆಯಿತು. ಸೊ ದೇವ್ರ ದರ್ಶನವೂ ಕೂಡ ನಮಗೆ ಚೆನ್ನಾಗಾಯಿತು. ಸೊ ನಾನು ದೇವಸ್ಥಾನ ಪೂರ್ತಿ ನೋಡಿರಲಿಲ್ಲ, ಇದೇ ಫಸ್ಟು ನಾನು ದೇವಸ್ಥಾನ ಪೂರ್ತಿ ಎಲ್ಲ ನೋಡಿದ್ದು. ಇನ್ನು ನೆಕ್ಸ್ಟು ಗೋವಾಗೆ ಹೋಗೋಕ್ಕೆ ಎಷ್ಟು ಅವರು ಇಲ್ಲೇ ಉಳ್ಕೊಳ್ಳೋಣ ಏನು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ನಾವು ಗೋವಾಗೆ ಹೋಗೋಣ ನೈಟ್ ಜರ್ನಿ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಗೋವಾ ಹೋಗೋ ಹೊತ್ತಿಗೆ ಬೆಳಗಿನ ಜಾವ 4 ಗಂಟೆ ಆಯಿತು. ಇನ್ನು ಗೋವಾ ಚೆಕ್ ಪೋಸ್ಟಲ್ಲಿ ಈ ಕಡೆಯಿಂದ ಹೋಗಬೇಕಾದ್ರೆ ಚೆಕ್ ಮಾಡೋದಿಲ್ಲ, ಆ ಕಡೆಯಿಂದ ಬರಬೇಕಾದ್ರೆ ನಮ್ಮ ಗಾಡಿಗಳನ್ನ ಚೆಕ್ ಮಾಡ್ತಾರೆ. ನಾವು ಗೋವಾದಲ್ಲಿ ಬೆಳಗಿನ ಜಾವ 4 ಗಂಟೆ ಆದರೂ ಕೆಲವೊಂದು ಶಾಪ್ಗಳು ಓಪನ್ ಇರುತ್ತೆ, ಮತ್ತು ಅಲ್ಲೂ ಕೂಡ ಮಳೆ ಇತ್ತು. ಇನ್ನು ನಾವು ಗೋವಾಗೆ ಹೋಗಿದ್ದು 4 ಗಂಟೆ ಆಗಿದ್ದರಿಂದ ನಮಗೆ ರೂಮ್ ಸಿಗೋದು 10 ಗಂಟೆಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅಲ್ಲೇ ಬೀಚ್ ಹತ್ರ ಇರೋಣ ಅಂತ ಅಂದ್ಬಿಟ್ಟು ಬೀಚ್ ಹತ್ರ ಹೋದ್ವಿ. ಬೆಳಗಿನ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲೆಲ್ಲ ಬೀಚ್ ಹತ್ರ ಮೀನುಗಳನ್ನ ಹಿಡಿಯೋದಕ್ಕೆ ಬೆಳಗ್ಗೆನೇ ಬಂದಿರ್ತಾರೆ, ಗಾಣಗಳನ್ನೆಲ್ಲ ಹಾಕೊಂಡು. ಅದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಬೀಚ್ ಹತ್ರ. ಸೊ ನಾನು ಇದೇ ಫಸ್ಟು ಬೆಳಗ್ಗೆನೇ ಬೀಚ್ ಹತ್ರ ಹೋಗಿ ನೋಡ್ತಾ ಇರೋದು. ಸೊ ನನಗೆ ಅದೊಂದು ತುಂಬ ಆಸೆ ಇತ್ತು, ಬೆಳಗಿನ ಟೈಮು ಬೀಚ್ ಹತ್ರ ನೋಡಬೇಕು ಅಂತ. ಇನ್ನು ಗೋವಾದಲ್ಲಿ ನಾವು ಹೋಮ್ ಸ್ಟೇ ಥರ ಒಂದು ವಿಲ್ಲಾನ ಮಾಡ್ಕೊಳ್ಳೋಣ ಅಂತ ವಿಚಾರಿಸಿದ್ದು. ಸೊ ಪರ್ ಡೇಗೆ 5000 ಆಗುತ್ತೆ ಅಂತ ಮಾತಾಡ್ಕೊಂಡಿದ್ದು. ಸೊ ಹಾಗಾಗಿ ನಾವು ಅಲ್ಲೇ ಹೋಮ್ ಸ್ಟೇನ ಮಾಡ್ಕೊಂಡ್ವಿ. ಸೊ ಅಲ್ಲೆಲ್ಲ ಏನಿರುತ್ತೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಇನ್ನು ರೂಮ್ ನೋಡೋಣ ಅಂತ ಹೋದ್ವಿ. ಸೊ ಚೆನ್ನಾಗಿತ್ತು, ಡಬಲ್ ಬೆಡ್ರೂಮ್ ವಿಲ್ಲಾನ ಮಾಡ್ಕೊಂಡಿದ್ದು, ಮತ್ತು ಕಿಚನ್ ಕೂಡ ಇತ್ತು. ಸೊ ನಾವು ಅಲ್ಲೇ ಅಡುಗೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು, ಯಾಕಂದರೆ ಗೋವಾದಲ್ಲಿ ಫುಡ್ ತುಂಬಾ ಕಾಸ್ಟ್ಲಿ ಅಂತ. ಸೊ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ದು. ಇನ್ನು ನೆಕ್ಸ್ಟು ರೂಮ್ ಎಲ್ಲ ಕೂಡ ಚೆನ್ನಾಗಿತ್ತು, ಮತ್ತು ಬಾಲ್ಕನಿ ಕೂಡ ಎಲ್ಲ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟು ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು ಅಂತ ಸ್ವಿಮ್ಮಿಂಗ್ ಪೂಲು ನೋಡ್ತಾಯಿದ್ದು. ಸೊ ಎಲ್ಲ ಕ್ಲೀನಾಗಿ ಚೆನ್ನಾಗಿತ್ತು. ಇನ್ನು ಅಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿಕೊಂಡು ಇನ್ನು ಸಂಜೆ ಕ್ರೂಸರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಸೊ ಇನ್ನು ಸಂಜೆ ಆಗ್ತಾ ಅಂತ ಕ್ರೂಸರ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಎಲ್ಲರೂ ಕೂಡ. ಇನ್ನು ಗೋವಾದಲ್ಲಿ ನಾವು ಡೇ ನೋಡೋದಕ್ಕಿಂತ ನೈಟ್ ನೋಡೋದೇ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕ್ರೂಸರು 8 ಗಂಟೆಗೆ ಅಂತ ಹೇಳಿದ್ದಕ್ಕೆ ಸೊ ಒಂದು ಮೀರಾಮಾರ್ ಬೀಚ್ ಇದೆ ಅಂತ ಅಂದ್ಬಿಟ್ಟು ಆ ಬೀಚ್ ಹತ್ರ ಹೋಗೋಣ ಅಂತ ಹೋದ್ವಿ. ಇನ್ನು ನಾವಂತೂ ಹೊರಗಡೆ ಹೋದಾಗ ಯಾರನ್ನು ಕೂಡ ನಂಬಾರ್ದು. ಇನ್ನು ಎಸ್ಪೆಷಲಿ ಗೋವಾದಲ್ಲಂತೂ ಎಲ್ಲ ಸ್ಕ್ಯಾಮ್ ಮಾಡೋರೇ, ಅಲ್ಲಿ ಯಾರನ್ನು ನಂಬಾರ್ದು. ಸೊ ಅಲ್ಲೊಬ್ಬರು ಬಂದು ನಮಗೆ ಕಪಲ್ ಶೋ ಇರುತ್ತೆ, ಪಾರ್ಟಿಸಿಪೇಟ್ ಮಾಡಿ, ಅದರಲ್ಲಿ ವಿನ್ ಆದರೆ ನಿಮಗೆ ಯುರೋಪ್ಗೆ ಹೋಗೋ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಒಂದು ಕೂಪನ್ ಕೂಡ ಕೊಟ್ಟರು, ಅದನ್ನು ನಂಬ್ಕೊಂಡು ನಮ್ಮ ಫ್ರೆಂಡ್ ಕೂಡ ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳ್ಕೊಂಡು ಅದು ಏನಿರುತ್ತೆ ಅಂತ ನೋಡೋಣ ಅಂತ ಹೋದ್ವಿ. ಇನ್ನು ನೆಕ್ಸ್ಟ್ ಅಲ್ಲಿಂದ ಕ್ರೂಸರ್ಗೆ ಹೋಗೋಣ ಅಂತ ಹೋದ್ವಿ. ಇನ್ನು 7 ಗಂಟೆ ಕ್ರೂಸರು ನಮಗೆ ಮಿಸ್ ಆಗಿತ್ತು. ಸೊ ಇನ್ನು 8 ಗಂಟೆಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅಲ್ಲಿ ವೆಯ್ಟ್ ಮಾಡಬೇಕಾಯಿತು. 8 ಗಂಟೆವರೆಗೂ ನಾವು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಕಾದಿದ್ದಾಯಿತು. ಇನ್ನು ಕ್ರೂಸರು ಆ ಸಮುದ್ರದ ಮಧ್ಯದಲ್ಲೇ ಇರುತ್ತೆ. ಸೊ ಸಮುದ್ರದ ಮಧ್ಯಕ್ಕೆ ಹೋಗೋಕ್ಕೆ ಅಲ್ಲಿಂದ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇನ್ನು ಕ್ರೂಸರ್ ಕೂಡ ಬಂತು, ಇನ್ನು ಹೋದ್ವಿ. ಒಂದು ಕ್ರೂಸರ್ ಬಂತು, ಆ ಕ್ರೂಸರಲ್ಲಿ ಬರೀ ಅಜ್ಜಿರೇ ಇದ್ದಿದ್ದು. ಸೊ ನನಗನ್ಸಿದ್ದು ಗೋವಾಗೆ ಬರೀ ಹುಡುಗಿರು ಮಾತ್ರ ಬರ್ತಾರೆ ಅಂದ್ಕೊಂಡು, ಇಲ್ಲಿ ನೋಡಿದ್ರೆ ಅಜ್ಜಿರು ಕೂಡ ಬಂದಿದ್ದಾರಲ್ಲ ಅಂತ ನನಗೆ ಅನಿಸಿದ್ದು. ಇನ್ನು ಕ್ರೂಸರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಇನ್ನು ಅಲ್ಲಿ ಕೂತ್ಕೊಳ್ಳೋದಿರುತ್ತೆ, ಬೀಚ್ ವ್ಯೂ ನೋಡ್ಬೋದು, ಮತ್ತು ಸಿಟಿ ಎಲ್ಲ ನೋಡ್ಬೋದು. ಇನ್ನು ಸೆಕೆಂಡ್ ವ್ಯೂ ಅಲ್ಲಿ ಅವ್ರದ್ದೇ ಆದಂಥ ಕೆಲವೊಂದು ಫಂಕ್ಷನ್ಗಳನ್ನ ಮಾಡ್ತಾರೆ, ಅಂದರೆ ಗೋವಾದ ಕಲ್ಚರ್ನ ತೋರ್ಸೋಕ್ಕೆ, ಮತ್ತು ನಮಗೆ ಕಪಲ್ಸ್ದು ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ.
ಇನ್ನು ನೆಕ್ಸ್ಟು ಫಸ್ಟ್ ಥರ್ಡಲ್ಲಿ ಡಿಸ್ಕೋಟೆಕ್ ಥರ ಡ್ಯಾನ್ಸಸ್ ಎಲ್ಲ ಇರುತ್ತೆ. ಸೊ ಆ ಸಾಂಗ್ಗಳು ಹಾಕ್ತಿರ್ತಾರೆ, ನಾವು ಡ್ಯಾನ್ಸ್ ಕೂಡ ಮಾಡ್ಬೋದು. 1 ಅವರ್ ಕ್ರೂಸರಲ್ಲಿ ಎಂಜಾಯ್ ಮಾಡೋದಿರುತ್ತೆ. ನಾವು ಕೂಡ ಕ್ರೂಸರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದೋ. ಸೊ ನಮ್ಮ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿಸ್ತಾರೆ, ಅದೇ ಒಂದು ಖುಷಿ ಕ್ರೂಸರಲ್ಲಿ. ಏನು ಬೇಜಾರು ಅಂದರೆ ಆ ಕ್ರೂಸರಲ್ಲಿ ಕನ್ನಡ ಸಾಂಗ್ಗಳನ್ನ ಹಾಕಲ್ಲ, ಯಾಕಂದರೆ ಮಹಾರಾಷ್ಟ್ರದವರೇ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಬರೀ ಹಿಂದಿ ಸಾಂಗ್ಗಳು ಮತ್ತು ತಮಿಳ್ ಸಾಂಗ್ಗಳನ್ನೇ ಹಾಕ್ತಾರೆ. ಸೊ ಅದೊಂದು ಬೇಜಾರಾಗುತ್ತೆ, ಕನ್ನಡ ಸಾಂಗ್ಸ್ನೇ ಹಾಕಲ್ಲ. ನಾನು ನೆಕ್ಸ್ಟು ಅಲ್ಲಿಂದ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಇನ್ನು ರೂಮಿಗೆ ಬರೋ ಹೊತ್ತಿಗೆ 11 ಆಗಿತ್ತು. ಇನ್ನು ರೂಮ್ಗೆ ಬಂದು ಏನು ಅಡುಗೆ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ಕೊಂಡು ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ಕಪಲ್ ಶೋಗೆ ಹೋಗೋಣ ಅಂತ ಹೋದ್ವಿ. ಅವರೇ ಕಾರ್ನೂ ಕೂಡ ಕಳಿಸ್ಕೊಟ್ಟಿದ್ರು, ಅಲ್ಲೇ ಬ್ರೇಕ್ಫಾಸ್ಟ್ ಇರುತ್ತೆ ಅಂತ ಹೋದ್ವಿ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದು ಒಂದು ಕಪಲ್ ಶೋ ಅಲ್ಲ, ಒಂದು ರೆಸಾರ್ಟ್ ಬಗ್ಗೆ ನಮಗೆ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಅವರು ಎಂಥ ಪ್ಲ್ಯಾನ್ ಮಾಡಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಕಳಿಸ್ಕೊಡ್ತಾರೆ ಅಂತ ಗೊತ್ತಾಯಿತು. ಸೊ ಅದರಿಂದ ನಮಗೆ ಒಂದು ದಿನ ಎಲ್ಲ ವೇಸ್ಟ್ ಆಯಿತು. ಅಲ್ಲೆಲ್ಲ ಕೂತಿದ್ದವರು ಬರೀ ಅದನ್ನೇ ಕೇಳ್ಕೊಂಡು ಬಂದಿದ್ದವರು. ಸೊ ಅದರಿಂದ ನಮಗೆ ಒಂದು ದಿನ ಎಲ್ಲ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಊಟ ಮಾಡಿರಲಿಲ್ಲ ಅಂತ ಊಟಕ್ಕೆ ಹೋದ್ವಿ. ಗೋವಾದಲ್ಲಂತೂ ಈ ಫುಡ್ ಎಷ್ಟು ಕಾಸ್ಟ್ಲಿ ಅಂದರೆ ತುಂಬಾ ಕಾಸ್ಟ್ಲಿ. ಆ ಮೆನು ನೋಡಿ ನನಗಂತೂ ಒಂದು ಕ್ಷಣ ಇಷ್ಟೊಂದು ಫುಡ್ ಕಾಸ್ಟ್ಲಿ ಇದೆಯಾ ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಅಲ್ಲಿಂದ ಕೆಸಿನೋಗೆ ಹೋಗೋಣ ಅಂತ ಹೋದ್ವಿ. ನಾವು ಹೋಗಿದ್ದ ಕೆಸಿನೋ ಬಂದು ಮೆಜೆಸ್ಟಿಕ್ ಪ್ಯಾರಡೈಸ್ ಕೆಸಿನೋ. ಇನ್ನು ಕೆಸಿನೋಗೆ ಹೋಗೋದಕ್ಕೆ 12 ವರ್ಷದ ಮೇಲಾಗಿರಬೇಕು. ಸೊ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋ ಆಗಿಲ್ಲ. ಸೊ ಹಾಗಾಗಿ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗಿರಲಿಲ್ಲ. ನನ್ನ ಮಗಳನ್ನ ಕರ್ಕೊಂಡು ಹೋಗಬೇಕು ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಆ ಒಂದು ಕಾರಣದಿಂದ ನನ್ನ ಮಗಳನ್ನ ಬಿಟ್ಟು ಹೋದೆ, ಕರ್ಕೊಂಡು ಹೋಗಲಿಲ್ಲ ಗೋವಾಗೆ. ಇನ್ನು ಕೆಸಿನೋಗೆ ಹೋಗೋದಕ್ಕೆ ಅಲ್ಲೊಂದು ನಮಗೆ ಟ್ಯಾಗ್ ಹಾಕ್ತಾರೆ. ಸೊ ಆ ಟ್ಯಾಗ್ ಇದ್ರೇ ಮಾತ್ರ ನಮ್ಮನ್ನು ಒಳಗೆ ಬಿಡೋದು. ಇನ್ನು ಟ್ಯಾಗ್ ಇದ್ದರೆ ಮಾತ್ರ ಬೋಟ್ನ ಹತ್ಸೋದು. ಸೊ ಆ ಬೋಟಲ್ಲಿ ಆ ಟ್ಯಾಗ್ ಇರೋರನ್ನ ಮಾತ್ರ ಹತ್ತಿಸ್ಕೋತಾರೆ. ಮತ್ತು ಅಲ್ಲೂ ಕೂಡ ಆ ಟ್ಯಾಗ್ ಇದ್ದರೆ ಮಾತ್ರ ನಮ್ಮನ್ನ ಕೆಸಿನೋದೊಳಗೆ ಬಿಡೋದು, ಇಲ್ಲಾಂದರೆ ನಮ್ಮನ್ನ ಕೆಸಿನೋದೊಳಗೆ ಬಿಡೋದಿಲ್ಲ. ಇನ್ನು ಕೆಸಿನೋದಲ್ಲಿ ಯಾವುದೇ ಥರ ಫೋಟೋಗ್ರಫಿ ವಿಡಿಯೋಗ್ರಫಿ ಏನೂ ಇರೋದಿಲ್ಲ. ಮತ್ತು ಅನ್ಲಿಮಿಟೆಡ್ ಫುಡ್ಡು ಮತ್ತು ಡ್ಯಾನ್ಸು ಮತ್ತು ಅನ್ಲಿಮಿಟೆಡ್ ಎಣ್ಣೆ ಇದೆಲ್ಲ ಇರುತ್ತೆ. ಸೊ ನಾವು ಯಾವ್ದು ಬೇಕಾದರೂ ಮಾಡ್ಬೋದು, ಬಟ್ ಫೋಟೋ ಮತ್ತು ವಿಡಿಯೋ ಮಾಡೋ ಆಗಿಲ್ಲ. ಇನ್ನು ಕೆಸಿನೋದಲ್ಲಂತೂ ನೈಟ್ ಗೇಮ್ ಆಡಿದ್ರಿಂದ ಸೊ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬೆಳಗ್ಗೆ ಕರೆದಿದ್ದು ನಮಗೆ ಗೊತ್ತಾಗಲಿಲ್ಲ. ಇನ್ನು ಬೆಳಗಿನ ಜಾವದವರೆಗೂ ನಾವು ಗೇಮ್ ಆಡ್ತಾಯಿದ್ದು. ಸೊ ಹೆಂಗೆ ಬೆಳಕರಿತು ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ. ಬೆಳಗಿನ ಜಾವ 6 ಗಂಟೆ ಆಗೋಯಿತು. ಇನ್ನು ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ. ಇನ್ನು ರೂಮಿಗೆ ಬಂದು ಚೆಕ್ಔಟ್ ಆಗಬೇಕಾಗಿತ್ತು. ಸೊ ಚೆಕ್ಔಟ್ ಆಗೋದ್ರೊಳಗೆ ನಾವು ಲಾಸ್ಟ್ ಡೇ ಬೀಚ್ಗೆ ಹೋಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀಚ್ ಹತ್ರ ಹೋದ್ವಿ. ಇನ್ನು ನೆಕ್ಸ್ಟ್ ಬಂದು ರೂಮ್ನ ಚೆಕ್ಔಟ್ ಮಾಡೋಣ ಅಂತ ಅಂದ್ಬಿಟ್ಟು ಚೆಕ್ಔಟ್ ಮಾಡಿ ಇನ್ನು ನೆಕ್ಸ್ಟು ನಾವು ಅಗೋಡಾ ಫೋರ್ಟ್ನ ನೋಡಿರಲಿಲ್ಲ. ಸೊ ಅಗೋಡಾ ಫೋರ್ಟ್ನ ನೋಡಿಕೊಂಡು ಮತ್ತು ಫಾರಿನರ್ ಬೀಚ್ನ ನೋಡಿಕೊಂಡು ರಿಟರ್ನ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಗೋಡಾ ಫೋರ್ಟಲ್ಲಂತೂ ತುಂಬಾ ಬಿಸಿಲಿಗೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಮುಖನೇ ಸುಟ್ಟೋಗೋ ಅಷ್ಟು ಬಿಸಿಲು ಹೊಡಿತಿತ್ತು. ಸೊ ಹಾಗಾಗಿ ಅಲ್ಲಿ ಛತ್ರಿನ ಹಿಡ್ಕೊಂಡು ಓಡಾಡ್ತಿದ್ವಿ. ಎಷ್ಟು ಬಿಸಿಲಿತ್ತು ಅಂದರೆ ಮುಖನೇ ಕೊಡೋಕ್ಕಾಗ್ತಿರ್ಲಿಲ್ಲ. ತುಂಬ ಅಂದರೆ ತುಂಬಾ ಬಿಸಿಲು. ಇನ್ನು ಅಗೋಡಾ ಫೋರ್ಟಲ್ಲಿ ನಾವು ಗೋವಾದಲ್ಲಿ ಏನು ಓಲ್ಡ್ ಚರ್ಚ್ಗಳಿದ್ದು ಓಲ್ಡು ಹಿಸ್ಟ್ರಿದು ಅದನ್ನೆಲ್ಲ ನೋಡ್ಬೋದು ಅಗೋಡಾ ಫೋರ್ಟ್ಗೆ ಹೋದರೆ. ನಾನಂತೂ ತುಂಬಾ ಅಲ್ಲಿ ನೋಡೋಕ್ಕೆ ಹೋಗಲಿಲ್ಲ. ನನಗೆ ಆ ಬಿಸಿಲಲ್ಲಿ ಓಡಾಡೋದಕ್ಕೂ ಆಗಲಿಲ್ಲ, ಅಷ್ಟೊಂದು ಬಿಸಿಲು. ಮತ್ತು ನೈಟೆಲ್ಲ ನಿದ್ದೆ ಇಲ್ಲದ್ರಿಂದ ನಮಗೆ ಸ್ವಲ್ಪ ಸುಸ್ತಾಗ್ತಿತ್ತು. ಸೊ ಹಾಗಾಗಿ ನಾವು ಆ ಫೋರ್ಟ್ನ ಸ್ವಲ್ಪ ನೋಡೋದಕ್ಕಾಗಲಿಲ್ಲ, ಸ್ವಲ್ಪ ಮಾತ್ರನೇ ನೋಡಿಕೊಂಡು ಬಂದುಬಿಟ್ವಿ. ನಾನು ನೆಕ್ಸ್ಟು ಫಾರಿನರ್ ಬೀಚ್ನ ನೋಡ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಏನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ನೋಡಿಕೊಂಡು ಹಾಗೆ ಬಂದುಬಿಟ್ವಿ. ಇನ್ನು ಇದಾಗಿತ್ತು ನಮ್ಮ 3 ಡೇಸ್ ಟ್ರಿಪ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.